ಹಲೋ ನಮಸ್ಕಾರ, ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾವಿವತ್ತು ಎಲ್ಲಿ ಹೋಗ್ತಿದ್ದೇವೆ ಅಂದರೆ ಕಾರವಾರದ ಹತ್ತಿರ ಇರೋ ಶಿರ್ವೆಗುಡ್ಡ ಅಂತ ಒಂದು ಪ್ಲೇಸ್ ಇದೆ. ಫುಲ್ ಟ್ರೆಕ್ಕಿಂಗ್ ಇರುತ್ತೆ, ಫುಲ್ ಅಡ್ವೆಂಚರ್ ಆಗಿರುತ್ತೆ. ಆ ಟ್ರೆಕ್ಕಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕಾರವಾರದಿಂದ ಒಂದು 30 ಕಿಲೋಮೀಟ್ರ್ ಇದೆ. ಒಂದು 20 ಕಿಲೋಮೀಟ್ರ್ ಆಗಲೇ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ, ಅಲ್ಲಿಗೆ ಹೋಗಬೇಕು. ಓಕೆ, ತೋರಿಸ್ತೀನಿ ಏನೇನಿರುತ್ತೆ ಅಂತ. ಓಕೆ, ರೂಟು ಫುಲ್ ಮಿಸ್ ಆಯಿತು. ಪ್ರಾಬ್ಲಮ್ ಏನಾಗಿದೆ ಅಂದರೆ ನಾವು ಶಿರ್ವೆಗುಡ್ಡ ಅಂತ ಸ್ಟಾರ್ಟಿಂಗಲ್ಲೇ ಕಾರವಾರದಿಂದ ಮ್ಯಾಪ್ ಹಾಕ್ಕೊಂಡು ಬಂದಿದ್ವಿ. ಬಟ್ ಅದು ಏನಾಗ್ತಿದೆ ಅಂದರೆ ಶಿರ್ವೆಗುಡ್ಡಕ್ಕೆ ಲಾಸ್ಟ್ ಒಂದು 3-4 ವರ್ಷದಿಂದ ಏನು ಯೂಸ್ ಮಾಡ್ತಿದ್ರಲ್ಲ ಆ ರೂಟಲ್ಲಿ ಫುಲ್ಲು ಕ್ಲೋಸ್ ಆಗಿದೆ ಅಂತ. ಅಂದರೆ ಯಾರು ಆ ರೂಟನ್ನು ಯೂಸ್ ಮಾಡ್ತಿಲ್ಲ. ನೀವು ಏನಾದರೂ ಕಾರವಾರದಿಂದ ಬರ್ತೀರಂದರೆ ಆ ರೂಟಿಗೆ ಶಿರ್ವೆಗುಡ್ಡ ಅಂತ ಮ್ಯಾಪ್ ಹಾಕ್ಕೊಂಡು ಬಂದರೆ ಫುಲ್ಲು ನಿಮಗೆ ಮಲ್ಲಾಪುರ ರೂಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಶಿರ್ವೆಗುಡ್ಡ ಹೋಗಬೇಕು ಅಂದರೆ ಇಲ್ಲೇ ದೇವಳಮಕ್ಕಿ ಅಂತ ಒಂದು ಪ್ಲೇಸ್ ಇದೆ. ದೇವಳಮಕ್ಕಿಗೆ ಡೈರೆಕ್ಟು ಮ್ಯಾಪ್ ಹಾಕ್ಕೊಂಡು ಬಂದರೆ ಅದು ಅಲ್ಲಿಂದ ಶಿರ್ವೆಗುಡ್ಡ ಅಂತ ಇದೆ. ಅಲ್ಲಿಂದ ನಿಮ್ಮ ಹತ್ತಿರ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಬಟ್ ಜಾನ್ವರಿಲಿ ಏನು ಜಾತ್ರೆ ಆಗುತ್ತಲ್ಲ, ಆ ಮೆರವಣಿಗೆ ಹೋಗೋ ರೋಡ್ ಅದು, ಅಲ್ಲಿಂದ ನಿಮಗೆ ಕರ್ಕೊಂಡು ಹೋಗುತ್ತೆ. ಕಾರವಾರದಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ನಾವೀಗ ಆಲ್ರೆಡಿ ಬಂದಿದ್ದೀವಿ. ಇನ್ನೊಂದು ಟ್ರೆಕ್ ಮಾತ್ರ ಇದೆ. ಜಸ್ಟು 4-5 ಕಿಲೋಮೀಟ್ರ್ ಟ್ರೆಕ್ ಇದೆಯಂತೆ. ಫುಲ್ ಅಪ್ ಹತ್ಕೊಂಡು ಹೋಗಬೇಕು. ಓಕೆ, ನೋಡೋಣ ಹೆಂಗಿದೆ ಅಂತ ಪ್ಲೇಸು. ಗುಡ್ಡನ ಇನ್ನು ಹತ್ತಾ ಇದ್ದೀವಿ. ಸುಮಾರು ಒಂದು 1 ಕಿಲೋಮೀಟ್ರಷ್ಟು ಹತ್ಕೊಂಡು ಬರ್ತಾಯಿದ್ದೀವಿ. ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ, ನೋಡ್ಬೋದು. ಕಾಣಿಸ್ತಿದೆಯಾ? ವಿನಾಯಕ್ ಏನೋ ಟ್ರಿಕ್ಸ್ ಹೇಳ್ಕೊಡ್ತಿದ್ದಾರೆ ನೋಡಿ. ಹೆಂಗೆ ಹತ್ಬೇಕು, ಸಣ್ಣ ಸ್ಟೆಪ್ಪು. ಹೆಂಗಿದೆ ನೋಡಿ ಗುಡ್ಡ, ಫುಲ್ ಡೌನು. ಇನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲೊಂದು ಮರ ಬಿದ್ದುಬಿಟ್ಟಿದೆ. ಹತ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ ನೋಡಿ. ಕೊನೆಗೂ ಟಾಪಿಗೆ ಬಂದು ರೀಚ್ ಆದ್ವಿ ನೋಡಿ. ಹೆಂಗೆ ಕಾಣಿಸ್ತಿದೆ ವ್ಯೂ ಮಾತ್ರ ಹಿಂದ್ಗಡೆಯಿಂದ. ಹೊತ್ಕೊಂಡು ಬಂದರೆ ಇಲ್ಲೇ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಪಕ್ಕದಲ್ಲೇ ಆ ಕಡೆ ಒಂದು ಚಿಕ್ಕದಾಗಿ ಫಾಲ್ಸ್ ಒಂದು ಹರಿತಾ ಇದೆ. ಓಕೆ, ಇಲ್ಲಿ ಈ ಬಾಕಿ ದಿನಗಳಲ್ಲಿ ಅಷ್ಟಾಗಿ ಏನೂ ಇರೋದಿಲ್ಲ. ಜಾನ್ವರಿ ಟೈಮಲ್ಲಿ ಇಲ್ಲೊಂದು ಮೇಲ್ಗಡೆ ಶಿರ್ವೆಗುಡ್ಡ ಜಾತ್ರೆ ಅಂತ ಆಗುತ್ತೆ. ಓಕೆ, ಮೇಲ್ಗಡೆ ಒಂದು ಗುಡ್ಡ ಥರ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಟಾಪು, ಅಲ್ಲಿ ಒಂದು ದೇವಸ್ಥಾನ ಇದೆಯಂತೆ. ಅಲ್ಲಿಗೆ ಹೋಗಬೇಕು. ದೇವಸ್ಥಾನ ಅಂದರೆ ಚಿಕ್ಕದಾಗಿ ಒಂದು ಗುಡಿ ಥರ ಇದೆ ನೋಡಿ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಜಾತ್ರೆ ಕೂಡ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಾಕಿರೋ ಸ್ಟಾಲ್ಗಳಿದು. ಮತ್ತು ನೆಕ್ಸ್ಟ್ ಟೈಮ್ ಹಬ್ಬ ಬಂದ ಕೂಡಲೇ ಇದನ್ನೆಲ್ಲ ರೆಡಿ ಮಾಡ್ತಾರೆ ಅನ್ಕೋತೀನಿ. ಓಕೆನಾ? ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇದೆ ನೋಡಿ. ಇಲ್ಲೊಂದು ಬೋರ್ಡ್ ಇದೆ ನೋಡಿ. ಕಾರವಾರ ತಾಲೂಕಿನ ಶಿರ್ವೆ ಗ್ರಾಮದ ಶಿರ್ವೆಗುಡ್ಡ ಪ್ರಸಿದ್ಧಿ ಪಡೆದ ಸಿದ್ದರಾಮೇಶ್ವರ ಬಸವೇಶ್ವರ ಸಂಕ್ರಾಂತಿ ಉತ್ಸವದಿಂದ ಪ್ರಸಿದ್ಧವಾಗಿದೆ. ತುದಿಯಲ್ಲಿ ಶ್ರೀ ಬಸವೇಶ್ವರಗಿರಿ ದೇವಸ್ಥಾನದ ಮೇಲೆ ಹೋಗಲು ಮಹಿಳೆಯರಿಗೆ ಪ್ರವೇಶವಿರುವುದಿಲ್ಲ. ಈ ರೂಟಲ್ಲೇ ಮೇಲ್ಗಡೆ ಒಂದು ಟಾಪಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ಆ ದೇವಸ್ಥಾನಕ್ಕೆ ಹೋಗೋದು.
ಆದರೆ ಚಪ್ಪಲಿ ಹಾಕ್ಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಈ ದೇವಸ್ಥಾನಕ್ಕೆ. ಮತ್ತು ಲೇಡೀಸಿಗೆಲ್ಲ ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇಲ್ಲಂತೆ ಮೇಲ್ಗಡೆ ಟಾಪಲ್ಲಿ. ಹೆಂಗಿದೆ ನೋಡಿ ಪ್ಲೇಸು. ದಾರಿ ನೋಡಿ ಹೆಂಗಿದೆ ಅಂತ. ಹಾರ್ಟ್ ಬೀಟ್ ಹೆಂಗೆ ಹೊಡ್ಕೊಳ್ತಾ ಇದೆ. ಬೇರೆ ದಾರಿ ಇಲ್ಲನಾ? ಯಾರು ತುದಿಗೆ ಹೋಗಿರಾ? ಆದ್ರೆ ಈ ದಾರಿಯಲ್ಲಿ ಹೋಗುದಾ? ಅದೇ ಕಾಲನ್ನು ನಡುಕ್ತಿದ್ಯಾ? ಇಳಿಯ ಕೆಳಗಿಳಿರಾ? ಲಾಸ್ಟ್ ಇದ್ದು ಇಳಿಯ ಕೆಳಗಿಳಿಯ, ಮೇಲೆ ಹೋಗುದಿಲ್ಲ, ಕಾಲು ನಡುಕ್ತಿದ್ಯಾ? ಅವಂಗಿನಂತೆ ಆಗುದು ಮಡಿಯ ಹಾಕಿದ ಇದೇ ನೋಡಿ ದಾರಿ. ಈ ದಾರಿನ ಈ ಟೈಮಲ್ಲಿ ಇದನ್ನು ಕ್ಲೋಸ್ ಮಾಡ್ತಾರೆ ಅನ್ಕೋತೀನಿ, ಯಾಕಂದರೆ ಜಾತ್ರೆ ಟೈಮಲ್ಲಿ ಫುಲ್ಲು ಕಂಬಿನೆಲ್ಲ ಹಾಕಿರ್ತಾರೆ. ಸ್ವಲ್ಪ ಸರ್ಕಸ್ ಮಾಡಬೇಕು ಮೇಲ್ಗಡೆ ಬರಲಿಕ್ಕೆ. ಮೇಲ್ಗಡೆ ಹೀಗಿದೆ ನೋಡಿ, ಕೆಳಗಡೆ ಇರೋ ವ್ಯೂ ಇದು. ಅಲ್ಲಿರ ನಾವು ಹೋಗಿ ಬರ್ತೀರಿ ಮುಂದೆ ಬರೋದರ್ ಹತ್ತು ನೋಡು. ವಿನೇಕ ಇಲ್ಲೊಂಚೂರು ಹಗುರು ಬಾ, ಇಲ್ಲೇನೋ ಓಡಾಡ್ದಂಗ ಇದೆ. ವಾವ್, ಹೆಂಗಿದೆ ನೋಡಿ ವ್ಯೂ ಮಾತ್ರ. ನಾವು ಎಲ್ಲಿ ಮೌಂಟೇನ್ ಟ್ರೆಕ್ ಮಾಡ್ತೀವೋ ಅಲ್ಲೆಲ್ಲ ನಮಗೆ ಮಳೆ ಈ ಥರ ನೋಡೋಕೆ ಸಿಗತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಮಳೆ. ಬರ್ತಾ ಇದೆಯೋ ಆ ಕಡೆ ಹೋಗ್ತಾ ಇದೆಯೋ ಅಂತ ಗೊತ್ತಿಲ್ಲ. ಮಳೆ ಅಲ್ಲಿ ಕಾಣಿಸ್ತಾ ಇದೆ, ಬೀಳ್ತಾ ಇದೆ. ಓಕೆ, ವ್ಯೂ ನೋಡಿದರೆ ಈ ಥರ ಇದೆ ನೋಡಿ. ಇಲ್ಲಿ ನೋಡ್ತಾ ಇರೋದು ಇದು ಕಾಳೆ ರಿವರ್ ಅನ್ಕೋತೀನಿ. ಓಕೆನಾ, ಅಲ್ಲಿ ಕಾಣಿಸ್ತಿದೆ ನೋಡಿ ನದಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಚಿಕ್ಕದಾಗಿ, ನಾವು ಫಸ್ಟ್ ತೋರಿಸಿದಾಗೆ ಅಲ್ಲೇ ಇರೋದು ದೇವಸ್ಥಾನ. ಅದು ಬಿಟ್ಟರೆ ಇಲ್ಲಿಂದ ಮೇಲ್ಗಡೆ ವ್ಯೂ ಇದೆ ನೋಡಿ. ಈಗ ಇಲ್ಲೇ ಕೂತ್ಕೊಂಡಿದ್ದೀವಿ, ಹಿಂಗಿದೆ ನೋಡಿ ಕೆಳಗಡೆ. ಮತ್ತೆ ಫುಲ್ ಊಟ ಇದೆ.
ಇಂಥ ಪ್ಲೇಸಲ್ಲಿ ಇಲ್ಲೊಂದು ಇಷ್ಟು ದೊಡ್ಡ ಗುಡ್ಡದ ಮೇಲೆ ಇಲ್ಲೊಂದು ಬಾವಿ ಇದೆ ನೋಡಿ. ಈಗಲೂ ಈ ಬಾವಿಲಿ ನೀರಿದೆ, ಕಾಣಿಸ್ತಾ ಇದೆಯಾ? ಎಷ್ಟು ನೀಟಾಗಿ ಕಟ್ ಮಾಡಿದೆ ನೋಡಿ ಕಲ್ಲನ್ನೆಲ್ಲ. ಮೆಟ್ಲು ಕೂಡ ಇದೆ ಬಾವಿಗೆ. ಈ ಗುಡ್ಡದ ಮೇಲೆ ಒಂದು ಕೋಟೆಯ ರೀತಿಯ ರಚನೆಯನ್ನು ಕಾಣ್ಬೋದು. ಈ ಕೋಟೆಯ ಬಗ್ಗೆ ಇತಿಹಾಸ ಏನು ಹೇಳುತ್ತೆ ಅಂದರೆ, ಈ ಕೋಟೆ ಸುಮಾರು 16ನೇ ಶತಮಾನದ್ದು ಅಂತ ಹೇಳಲಾಗುತ್ತೆ. 16ನೇ ಶತಮಾನದಲ್ಲಿ ಶಿವಾಜಿಯು ಇಲ್ಲಿ ಸುತ್ತಮುತ್ತಲಿನ ಕಾರವಾರ, ಅಂಕೋಲಾ ಮತ್ತು ಗೋವಾದ ಕೆಲವೊಂದು ಪ್ರದೇಶಗಳನ್ನು ಇಲ್ಲಿನ ವಸಾಹತುಗಳಾಗಿ ಮಾಡಿಕೊಂಡಿದ್ರು. ಅಂದಾಗೆ ಈ ಕೋಟೆಗೂ ಮತ್ತು ಶಿವಾಜಿ ಮಹಾರಾಜರಿಗೂ ಏನಾದರೂ ನಂಟಿತ್ತ ಎಂಬುದನ್ನು ಇಲ್ಲಿ ಅಂದಾಜಿಸ್ಬೋದು. ಇಲ್ಲೊಂದು ದೇವಸ್ಥಾನನೂ ಕೂಡ ಇದೆ ಮೇಲ್ಗಡೆ. ಇಲ್ಲಿ ನೋಡಿ ನೋಡಿ ಹೇಗಿದೆ ಕೆಳಗಡೆ ವ್ಯೂ ನೋಡಿ ಹೆಂಗಿದೆ ಅಂತ. ಯಪ್ಪ, ಇಲ್ಲಿ ತನಕ ಹೆಂಗೆ ತಗೊಂಡು ಬಂದಿರ್ತಾನಲ್ಲ ಡ್ರೆಸ್ನೆಲ್ಲ, ಹೆಂಗೆ ಸ್ಟೆಪ್ ಎಲ್ಲ ಹೆಂಗಿದೆ ನೋಡಿ. ಕಾಣಿಸ್ತಿದ್ಯಾ? ಇಲ್ಲೊಂದು ಕಂಬ ಇದೆ ನೋಡಿ. ಜಾತ್ರೆ ಟೈಮಲ್ಲಿ ಇಲ್ಲಿ ಫ್ಲ್ಯಾಗನ್ನು ಹಾಕ್ತಾರೆ ಅನ್ಕೋತೀನಿ. ನೋಡೋಣ, ಜನವರಿ ಟೈಮಲ್ಲಿ ಇಲ್ಲಿ ಜಾತ್ರೆ ಆಗುತ್ತೆ. ಜಾತ್ರೆ ಟೈಮಲ್ಲಿ ಬರೋಕ್ಕಾದ್ರೆ ಬರೋಣ, ಓಕೆನಾ? ಇಲ್ಲಿಂದ ನೋಡಿದರೆ ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇರೋದು ಇದು ಕದ್ರಾ ಡ್ಯಾಮ್. ಇದು ಓಕೆನಾ? ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಓ ಅಣ್ಣ, ಕೋಲ್ ಮುಂದಿಟ್ಕೊಂಡು ಹೋಗ ಹುಲ್ಲಲ್ಲಿ. ಸಿರ್ವೆಗುಡ್ಡ ಟಾಪಿಂದ ಎಲ್ಲ ವೀಡಿಯೋನ ಮುಗಿಸ್ಕೊಂಡು ಈಗ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ರಿಸ್ಕಿಯಾಗಿದೆ ಇಳ್ಕೊಂಡು ಹೋಗೋದು, ಯಾಕಂದರೆ ಅದನ್ನು ಕ್ಲೋಸ್ ಮಾಡಿರೋ ಥರ ಇದೆ. ಯಾರು ಈ ಕಡೆ ಬರಬಾರ್ದು ಅಂತ ಏನೋ ಸ್ವಲ್ಪ ಕಟ್ಟೆ ಥರ ಕಟ್ಟಿರೋ ಥರ ಇದೆ. ನೋಡೋಣ, ಸ್ವಲ್ಪ ಹಿಡಿತಾ ಇದ್ದೀವಿ.